ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗ್ ಅಮ್ಮನ ಮನೆಯಿಂದ ವ್ಲಾಗ್ ಆಗಿರುತ್ತೆ. ಅಮ್ಮನ ಮನೆಯಲ್ಲಿ ಮೊದಲನೇ ದಿನ. ಬೆಳಗ್ಗೆ ತಿಂಡಿ ಮಾಡವಳೆ. ಏನು ತಿಂಡಿ? ಚಿತ್ರಾನ್ನ ಮಾಡಿದ್ದೀನಿ. ಲೆಮನ್ ಚಿತ್ರಾನ್ನ ಇದೆ, ಲೆಮನ್ ರೈಸ್. ಹಳದಿನೇ ಕಾಣ್ತಾ ಇಲ್ಲ ಅದರಲ್ಲಿ. ಕಾಣಿಸ್ತಿದೆ ನೋಡು, ಫುಲ್ ವೈಟ್ ಆಗೈತೆ ನೋಡಲ್ಲಿ. ವೈಟ್ ಆಗಿಲ್ಲ, ಅದ್ರ ಕ್ಯಾಮ್ರಾದೆಲ್ಲ ಕಾಣಿಸ್ತಾರೆ. ಇಷ್ಟೇ ಇರಬೇಕು. ಚಿತ್ರಾನ್ನಕ್ಕೆ ಎಲ್ಲೋ ಕಲರ್ ಆಗಿ ಮಾಡ್ತಾರ. ಇಷ್ಟಿದ್ರೆ ಸಾಕಲ್ವಾ? ಓ, ಚೆನ್ನಾಗೈತೆ ಕಣೆ, ನೋಡಕ್ ಒಳ್ಳೆ ಕಲರ್ಫುಲ್ ಐತೆ. ಯಾರಿಗೆ ತಿಂಡಿ ಬೇಕು ಬೇಗ ಬೇಗ ಬನ್ನಿ. ಬೆಳಗ್ಗೆ ಜಾಸ್ತಿ ಅಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡಿದ್ರಳೆ ಇವಳೆ ಎದ್ದು. ನಿಮ್ಮ ಮಮ್ಮಿಯಲ್ಲೇ? ನಾನು ಎದ್ದು ಮಾಡಿಲ್ಲವ, ನಾನು ಎದುರಿಸಿ ಮಾಡವ್ರೆ. ನನ್ನೆಲ್ಲ ಎದುರಿಸಿ ತಿಂಡಿ ಮಾಡುವಂತ ತಿಂಡಿ ಮಾಡಕ್ ಬಿಟ್ಟವ್ರೆ. ಇವಳನ್ನ ಎದುರಿಸಿ ತಿಂಡಿ ಮಾಡು ಅಂತ ಬಿಟ್ಟವ್ರಂತೆ. ನಿಮ್ಮ ಮಮ್ಮಿ ಎಲ್ಲ ಕಾಣಿಸ್ತಾ ಇಲ್ಲ ಬೆಳಗಿಂದ? ಕಾಣೆ ಆಗವ್ರೆ. ಪಾತ್ರೆ ತೊಳಿತಿದ್ದಾರೆ ನಮ್ಮ ಮಮ್ಮಿ. ಪಾತ್ರೆ ತೊಳಿತಿದಾರಂತ ಇವ್ರ ಮಮ್ಮಿ. ಇಲ್ಲೇನೋ ಇಟ್ಕೊಬಿಟ್ಟಿರ. ಎಂತದಿದು? ಓಹೋ, ಸ್ನ್ಯಾಕ್ಸ್ ಬಾಕ್ಸು. ಇದೇನವ ಕಂಡಿಡ್ದಾರ ಇದ? ನಿಮ್ಮಮ್ಮ ಟೇಸ್ಟ್ ಮಾಡೋಳೇನ ಸಾತ್ವಿಕು? ಪುಟ್ಟೇನ್ ಟೇಕ್ ಮಾಡೋಳೆ? ಇವ್ ನನ್ನ ಮಗ ಸೂಪರ್ ಅಂತಾನೆ, ನಿನ್ ಮಗ ನೋಡಿ ಚೆನ್ನಾಗಿ ಮಾಡಿಲ್ಲ ಅಂತಾನೆ. ಬಬುಲ್ ಗಮ್ ತಿನ್ನಕ್ಕೆ ಹೇಳಿದ್ಯಾರು? ಇಲ್ಲಿ ಬೆಡ್ ಮೇಲೆಲ್ಲ ಕೆಳಗಡೆ ಯಾರು ಇಲ್ಲ ಹಾಕ್ತಾರೆ? ಕೆಳಗಡೆಗೆ ಬಬುಲ್ ಗಮ್ಮ ಕಾಲಿಗೆ ಅಂಟ್ಕೊಂಡ್ರೆ ಅಮ್ಮಮ್ಮ ಬೈತಾರೆ. ಎಲ್ಲಿಗೆ ಹೋಗಿದ್ರಿ ಬೆಳಗ್ಗೆ ನೀವಿಬ್ರು? ಅಮ್ಮಮ್ಮನ ಜೊತೆ ಎಲ್ಲಿಗೆ ಹೋಗಿದ್ರಿ? ಗದ್ದೆ ಕಾಯಕ್ಕೆ. ಎಲ್ಲಿಗೆ ಹೋಗಿದ್ರಿ? ದನ ಕಾಯಕ್ಕೆ ಹೋಗಿದ್ರಾ? ಎಷ್ಟಿದಾವೆ ದನ ನಿಮ್ಮಲ್ಲಿ? 2. ಎಷ್ಟಿದಾವೆ? 3. ಮತ್ತೆ ಅವ್ರ ಅಮ್ಮ ಮತ್ತೆ ಭಾರ್ಗವಿಗಿಲ್ಲ ಮಾರ್ಬಿಟ್ರು. ನಿಮ್ಮ ಹೆಸರು ಇಟ್ಟವ್ರೇನ್ರು ದನಗೆ? 3 ಕಣ. ಹಸಿಗೆ ಹಸು ಅದು. ನಿಮ್ಮ ಹೆಸರು ಇಟ್ಟವ್ರ ಹಸಿಗೆ? ಒಂದು ಚಿಕ್ಕದು, ಒಂದು ದೊಡ್ಡದು, ಒಂದು ಅಮ್ಮ. ಬಿಳಿಸದು ಇಲ್ಲ ಅಮ್ಮ ಅಂತ. ಈ ಮೇಡಮ್ ಯಾಕೆ ಸೈಲೆಂಟ್ ಆಗಿ ಕೂತಾರೆ? ಯಾಕಂದ್ರೆ ಇವನ್ ಹಿಡ್ಕ ಬಂದ, ಕರ ಹಿಡ್ಕ ಬಂದ. ತಿರುಗಿ ಹೋಗ್ತೀಯ ಅಮ್ಮಮ್ಮನ ಜೊತೆಗೆ? ನನ್ನ ಮಗಳು ಪಕ್ಕದಲ್ಲಿರೋವಳು ನನ್ನ ತಂಗಿ ಮಗಳು ಭಾರ್ಗವಿ. ಇವ್ರು ಯಾರು? ನಾವಿಬ್ರು. ನೀವು ನನಗೆ ದೊಡ್ಡಮ್ಮ ಆಗ್ಬೇಕು. ಹಾಯ್ ವ್ಯೂವರ್ಸ್. ಹಾಯ್ ವ್ಯೂವರ್ಸ್. ಇಲ್ಲಿ ಈ ಕಡೆ ತಿರ್ಗಿ ಕೂತಿರ ಸಾಹೇಬ್ರು ಇಲ್ಲಿ. ನನ್ನ ಮಗನಾ? ಅಯ್ಯೋ. ಮಕ್ಳ ಜೊತೆ ಸ್ವಲ್ಪ ಹರಟೆ ಹೊಡ್ಕೊಂಡು ಮಾತುಕತೆ ಮುಗಿಸ್ಕೊಂಡು ನಮ್ಮ ಕೆಲಸ ಮಾಡೋಣ ಅಂತ ಬಂದ್ವಿ. ಮಜ್ಜಿಗೆ ಕಡಿತಾ ಇದ್ರು ನಮ್ಮಮ್ಮ. ಊರಿಗೆ ಹೋದರೆ ನೋಡಿ ಫ್ರೆಶ್ ಆಗಿ ಬೆಣ್ಣೆ, ಮಜ್ಜಿಗೆ, ತುಪ್ಪ ಎಲ್ಲ ಸಿಗುತ್ತೆ. ಹಾಗೆ ನಮ್ಮ ಮನೇಲಿರೋ ಅಂಥದ್ದು ಒಂದೇ ಹಸುವಿನ ಹಾಲಾಗಿರೋದ್ರಿಂದ ಈ ಹಂಡೆಯಲ್ಲಿ ಯೂಸ್ ಮಾಡ್ಕೊಂಡು ಮಜ್ಜಿಗೆ ಕಡಿತಾರೆ. ಈ ಹಂಡೆನ ಯೂಸ್ ಮಾಡ್ಕೊಂಡು ಮಜ್ಜಿಗೆ ಕಡಿತಾರೆ. ಕೆಲವೊಂದು ಸಲ ಒಂದು 3-4 ದನ ಇದ್ದರೆ ಸ್ವಲ್ಪ ಕೆಳಗಡೆ ಇಟ್ಕೊಂಡು ಗೋಡೆಗೆ ಮಂತನ ನೇತಾಕೊಂಡು ಕಡಿತಾರಲ್ಲ, ಆ ರೀತಿ ಕಡಿಯೋರು. ಇವಾಗಿನ ಇದರಲ್ಲಿ ನಮ್ಮಮ್ಮ ಇದರಲ್ಲೇ ಕಡಿತಾರೆ. ಮುಂಚೆ ಅಂತಂದರೆ ನಮ್ಮದು ಹಳೆ ಮನೆ ಇತ್ತು, ಸೊ ಅದರಲ್ಲಿ ಗೋಡೆಗೆ ಮಂತ ಹಾಕಿ ಕಡಿತಾಯಿದ್ರು. ಇವಾಗೆಲ್ಲ ಈ ರೀತಿ ಅಂಡೆನ ಯೂಸ್ ಮಾಡಿ ಕಡಿತಾರೆ. ಎಷ್ಟು ಬೇಕು ಸಾಕು, ಮನೆಗೆ ಎಷ್ಟಾಗುತ್ತೆ ಅಷ್ಟು ಸಾಕು ಅಂತ ಈ ರೀತಿ ಯೂಸ್ ಮಾಡೋ ಅಂಥದ್ದು. ಹಾಗೆ ನಮ್ಮದು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಗಂಡು ಮಕ್ಕಳು ಮಾತ್ರ ಮನೇಲೇ ಬಿಟ್ವಿ. ಸಾತ್ವಿಕು ರಿತ್ವಿಕು ಇಬ್ಬರನ್ನು ಮನೇಲೇ ಬಿಟ್ವಿ. ಅವರಿಬ್ಬರನ್ನ ಕರ್ಕೊಂಡು ಹೋದರೆ 4 ಜನನೂ ಒಟ್ಟಿಗೆ ಶಾಪಿಂಗ್ ಕರ್ಕೊಂಡು ಹೋದರೆ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತೇಳಿ ಗಂಡು ಮಕ್ಳನ್ನ ಮಾತ್ರ ಮನೇಲಿ ಬಿಟ್ಬಿಟ್ಟು ಅನ್ಸಿಕನು ಭಾರ್ಗವಿನ ಕರ್ಕೊಂಡು ಹೋದ್ವಿ.
ಸ್ವಲ್ಪ ಶಾಪಿಂಗ್ ಇತ್ತು, ಕೆಲವೊಂದು ಫಂಕ್ಷನ್ಗಳಿತ್ತು ಮತ್ತು ನನ್ನ ಮಗಳು ಬರ್ತಡೇ ಇತ್ತು. ಸೊ ಅದಕ್ಕಾಗಿ ನಾನು ಇಲ್ಲೇನು ಶಾಪಿಂಗ್ ಮಾಡಿರಲಿಲ್ಲ, ಅಂದರೆ ಪಾಂಡಿಚೇರಿಲಿ ಏನು ಶಾಪಿಂಗ್ ಮಾಡಿರಲಿಲ್ಲ. ಹಾಸನ್ಗೆ ಹೋಗಿ ತೊಗೊಳ್ಳೋಣ ಅಂತ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದು. ನನ್ನ ತಂಗಿನೂ ಯೂಟ್ಯೂಬ್ ಮಾಡೋದ್ರಿಂದ ಅವಳು ಕೂಡ ವೀಡಿಯೋ ಮಾಡ್ತಿದ್ಲು. ಮತ್ತು ನನ್ನ ತಂಗಿ ಮಗಳಂತೂ ಎಲ್ಲಿ ಚಾನ್ಸ್ ಸಿಕ್ಕಿದ್ರೂ ಬಿಡಲ್ಲ, ಅಲ್ಲಲ್ಲೇ ಡ್ಯಾನ್ಸ್ ಮಾಡುತ್ತಾಳೆ. ಅಷ್ಟು ಖುಷಿ, ಅಷ್ಟೇ ಎಂಜಾಯ್ ಮಾಡ್ತಾಳೆ. ಹೋಗಿದ್ದ ಜಾಗ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಮತ್ತು ನಾವಲ್ಲಿ ಮಕ್ಕಳಿಗೆ ಡ್ರೆಸ್ ನೋಡಿದ್ವಿ, ಅಷ್ಟು ಇಷ್ಟ ಅನ್ನಿಸ್ಲಿಲ್ಲ. ನಾವು ನೋಡಿದ್ದು ಹಾಸನ್ ಕೇರ್ ಫಾರಮಲ್ಲಿ ಸ್ವಲ್ಪ ಚೆನ್ನಾಗಿತ್ತು. ಬಟ್ ನನ್ನ ಮಗಳು ಅವಳು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ಲು ಅಂತ ನಾವು ಏನು ತೊಗೊಳಕ್ಕೆ ಹೋಗಲಿಲ್ಲ. ನಾವು ಹೋಗಿದ್ದು ರತ್ನಂಸಲಿಗೆ ಹೋಗಿ ಸೀರೆ ನೋಡೋಣ ಅಂತ ಹೋಗಿದ್ವಿ. ಹಾಸನಲ್ಲಿರೋರಿಗೆ ಗೊತ್ತಿರುತ್ತೆ ಈ ಅಂಗಡಿ ಅಂತ ಅನ್ಕೋತೀನಿ. ತುಂಬ ಅಂಗಡಿಗಳಿದೆ ಸೀರೆಗೆ. ಸೊ ಇದು ನಾನು ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಹೋಗಿದ್ದಂಥದ್ದು. ತುಂಬ ಸೀರೆಗಳು ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ಹೋಗಿದ್ದಂಥದ್ದು ಈ ಅಂಗಡಿಗೆ. ಪರವಾಗಿಲ್ಲ, ಚೆನ್ನಾಗಿದೆ ಸೀರೆಗಳು. ನನ್ನ ತಂಗಿ ಮೈಸೂರು ಸಿಲ್ಕ್ ತೊಗೊಂಡ್ಳು ಮತ್ತು ನಾನು ರೇಷ್ಮೆ ಸೀರೆ ತೊಗೊಂಡೆ. ಇವಾಗ ಏನು ವೇರ್ ಮಾಡಿ ನೋಡ್ತಾ ಇದ್ದಾಳೆ ಅದೇ ಸೀರೆ ತೊಗೊಂಡ್ಳು. ನಾನು ಯಾವ ಸೀರೆ ತೊಗೊಂಡೆ ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಮತ್ತು ಅಲ್ಲಿಂದ ಇದು ನೆಕ್ಸ್ಟ್ ಡೇ. ಮಕ್ಕಳಿಗೆ ಅವತ್ತು ನಾವು ಬಟ್ಟೆ ತೆಗಿಲಿಲ್ಲ, ಇನ್ನೊಂದು ದಿನ ಬಟ್ಟೆ ತೆಗಿಯೋಣ ಅಂತ ಹೋದ್ವಿ. ಮಕ್ಕಳಿಗೆ ಅಲ್ಲಿ ಬಟ್ಟೆ ಕೃಷ್ಣ ಕಾಂಪ್ಲೆಕ್ಸಲ್ಲಿ ಮಕ್ಕಳಿಗೆ ಬಟ್ಟೆ ನೋಡ್ತಿದ್ರೆ ನನ್ನ ಮಗ ಮಾಡ್ತಾರೆ ಕೆಲಸ ನೋಡಿ. ಅವ್ನು ಹಾಕೊಂಡು ಬಂದಿರೋ ಸ್ಪೆಕ್ಸ್ನ ಆ ಗೊಂಬೆಗೆ ಹಾಕಿ ನೋಡ್ತಿದ್ದ. ಫೈನಲಿ ಬರಬೇಕಾದ್ರೆ ಆ ಕನ್ನಡಕನೂ ಮರೆತು ಬಿಟ್ಟು ಬಂದ. ಹಾಗೆ ಸ್ವಲ್ಪ ಕಾಸ್ಮೆಟಿಕ್ಸ್ ಕೂಡ ತೊಗೋಬೇಕಿತ್ತು, ಅಲ್ಲೇ ತೊಗೊಂಡು ಬಂದ್ವಿ. ಮಕ್ಕಳೆಲ್ಲ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಹೇಳಿದರು. ಸೊ ಅಲ್ಲೇ ಹೋಟೆಲ್ಗೆ ಹೋಗಿ ಮಕ್ಕಳಿಗೆ ಊಟ ಕೊಡಿಸ್ಕೊಂಡು ನಾವು ಊಟ ಮಾಡ್ಕೊಂಡು ಮಾರ್ಕೆಟ್ಗೆ ಹೋಗಬೇಕು ಅಂತ ಹೇಳಿದ್ಕೆ ನಮ್ಮ ಅನ್ಸಿಕ ನಮಗೂ ಮಾರ್ಕೆಟ್ ತೋರಿಸಿ, ಹಾಸನ್ ಮಾರ್ಕೆಟ್ ನಾನು ನೋಡೇ ಇಲ್ಲ ಅಂತ ಹೇಳ್ತಾಯಿದ್ಲು. ಸರಿ, ಮಕ್ಕಳಿಗೆ ತೋರಿಸ್ದಂಗೆ ಆಗುತ್ತೆ ನಮ್ಮ ಹಾಸನ್ ಮಾರ್ಕೆಟ್ನ ಅಂತ ಕರ್ಕೊಂಡು ಹೋದ್ವಿ. ನಾನೇ ಇದೇ ಅಂದರೆ ನಾನು ತುಂಬ ವರ್ಷಗಳಾದಮೇಲೆ ನೋಡ್ತಿರೋದ್ರಿಂದ ಮಾರ್ಕೆಟ್ ಸ್ವಲ್ಪ ಚೇಂಜ್ ಆಗಿದೆ. ಮುಂಚೆ ಥರ ಇಲ್ಲ. ಮುಂಚೆ ಎಲ್ಲ ನೆಲದಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರಲ್ವ, ಇವಾಗ ಈ ರೀತಿ ಸ್ವಲ್ಪ ಮೇಲೆ ವ್ಯಾಪಾರ ಮಾಡೋ ರೀತಿಲಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಮುಂಚೆ ಎಲ್ಲ ಮಳೆ ಬರ್ತಾಯಿದ್ರೆ ಅಲ್ಲಲ್ಲೇ ಗುಂಡಿಲೆಲ್ಲ ನೀರು ನಿಲ್ತಿತ್ತು. ಇವಾಗೆಲ್ಲ ಆ ಥರ ನೀರು ನಿಲ್ಲೋ ಹಂಗೆ ಇಲ್ಲ. ವ್ಯಾಪಾರ ಮಾಡೋರ್ಗು ತುಂಬ ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂಚೆ ಮಳೆ ಬರಬೇಕಾದ್ರೆಲ್ಲ ಪಾಪ ನೋಡಿದ್ದೀನಿ ನಾನು. ಮಾರ್ಕೆಟ್ಗೆ ಹೋದಾಗ ತರಕಾರಿ ತೊಗೊಬೇಕಾದ್ರೆ ನಮ್ಮ ಅಮ್ಮನ ಜೊತೆ ಎಲ್ಲ ಹೋದಾಗ ನೋಡಿದ್ದೀನಿ. ಹಾಸನಕ್ಕೆ ಬರ್ತೀವಿ, ಬಟ್ ನಾವು ಮಾರ್ಕೆಟ್ಗೆ ಹೋಗಲ್ಲ ಅಷ್ಟೇ. ಅಲ್ಲಿಂದ ಮನೆಗೆ ಬಂದ್ವಿ. ಇನ್ನು ನಾಳೆ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ನಮ್ಮ ಅತ್ತಿಗೆ ಮನೆಯದು ಗೃಹ ಪ್ರವೇಶ ಇತ್ತು ಮತ್ತು ನನ್ನ ಮಗಳು ಬರ್ತಡೇ ಕೂಡ ಇತ್ತಲ್ವ. ಸೊ ಹಾಗಾಗಿ ಮಕ್ಕಳು ಮೆಹಂದಿ ಎಲ್ಲ ಹಚ್ಕೊಳ್ತಾಯಿದ್ರು, ಕೋನ್ ತೊಗೊಂಡು ಬಂದಿದ್ರು. ಫಸ್ಟ್ ನಮ್ಮ ಭಾರ್ಗವಿಗೆ ಹಚ್ಚಿದೆ. ನಮ್ಮ ಭಾರ್ಗವಿನೇ ನನಗೆ ಮೊದಲು ಹಚ್ಚಿ ಅಂತ ಹೇಳಿದ್ಲು. ಮತ್ತು ನಾವು ಇದು ಗೃಹ ಪ್ರವೇಶದ ಹಿಂದಿನ ದಿನ ಹೋಮ ಮಾಡ್ತಾರಲ್ವ, ದೃಷ್ಟಿ ಹೋಮ, ಅವತ್ತು ಹೋಗಿದ್ದು. ಗೃಹ ಪ್ರವೇಶ ಇರೋದು ನಾಳೆಗೆ. ನಾವೆಲ್ಲ ರೆಡಿಯಾಗಿ ಹೋಗಿದ್ವಿ. ಹೋಗಿ ಊಟ ಮಾಡ್ಕೊಂಡು ಮತ್ತೆ ಬಂದು ಬೆಳಗ್ಗೆ ಬೇಗ ಹೋಗ್ಬೇಕಲ್ವ ಗೃಹ ಪ್ರವೇಶಕ್ಕೆ ಅಂತ ಬೇಗನೆ ಬಂದ್ವಿ. ಸೊ ಅವರೆಲ್ಲ ಒಳಗೆ ಹೋಮ ಮಾಡ್ತಾಯಿದ್ರು. ಜಾಸ್ತಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಬಂದು ಮಾಡಿದ್ರಾಗುತ್ತೆ ಅಂತ ನಾವು ಇದಿಷ್ಟು ಅಮ್ಮನ ಮನೆ ಮೊದಲನೇ ದಿನದ ವ್ಲಾಗ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲಂತ ಓಕೆ ಕೊಟ್ಟರೆ ನಾನು ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.